ಸೊ ಆಯಿಲ್ ಪುಲ್ಲಿಂಗ್ ಯಾವ ಟೈಮಲ್ಲಿ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂತೀವಿ ಸರ್. ಮಾಡ್ಕೊಂಡು ಏನಾದ್ರು ಬೆಳ್ಳುಳ್ಳಿ ಸುಲಿಯೋದು, ತರಕಾರಿ ಸೊಪ್ಪು ಬಿಡಿಸೋದು ಅದು ಮಾಡುವಾಗ ಎಣ್ಣೆ ಹಾಕೊಂಡು ಕುಡಿಸ್ಕೊಂಡು ಆ ಕೆಲಸ ಮಾಡ್ತಿರ್ತೀವಿ ಸರ್. ಗಮನ ಬೇರೆ ಕಡೆ ಇರುತ್ತಲ್ಲ, ಅಷ್ಟು ನಮಗೆ ಅದೇ ಅನ್ಸಲ್ಲ. ಆಮೇಲೆ ಊದ್ ಬಿಡ್ತೀರಾ ಅದನ್ನ ಸಿಂಕಲ್ಲಿ? ಆಮೇಲೆ ಕೊಬ್ಬರಿ ಎಣ್ಣೆ ಕುಡಿತೀರಾ? ಒಂದು ಚಮಚ ಇರುತ್ತೆ, ಕೊಬ್ಬರಿ ಎಣ್ಣೆ ಕುಡಿತೀವಿ ಬಾಯಿ ತೊಳ್ಕೊಂಡು ಕೊಬ್ಬರಿ ಎಣ್ಣೆ ಕುಡಿದು ಆಮೇಲೆ ಬಿಸಿನೀರು ಕುಡಿತೀವಿ ಸರ್. ಒಂದ್ಸರಿ ಫಾಸ್ಟಾಗಿ ವಾಕ್ ಮಾಡಿ ತೋರಿಸಿ. ಮುಂಚೆ ಬರುವಾಗ ವಾಕರ್ ಇಟ್ಕೊಂಡ್ ಬರ್ತಾ ಇದ್ರು, ಆಮೇಲೆ ಸಿಂಗಲ್ ಸ್ಟಿಕ್ ಇಟ್ಕೊಂಡ್ ಬರ್ತಾ ಇದ್ರು. ಇವಾಗ ಶಿ ಈಸ್ ರಿಯಲಿ ಡೂಯಿಂಗ್ ಗುಡ್. ಎಸ್, ಸೂಪರ್. ಎಷ್ಟೇ ಜನ ನಡೀತೀರಾ ಡೈಲಿ ವಾಕ್ ಮಾಡ್ತೀರಾ? ಒಂದು 500 ಹೆಜ್ಜೆ 1000 ಹೆಜ್ಜೆ ನಡೀತಾರಾ ಸರ್? ನಡೀರಿ, ಟೈಮ್ ಕೊಡಿ ನಿಮಗೋಸ್ಕರ, ನಿಮ್ಮ ಬಾಡಿಗೋಸ್ಕರ. ನಮ್ಮ ಬಾಡಿಗೆ ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ಬೇರೆ ಯಾರು ನಮ್ಮ ಬಾಡಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಒಂದು ಓಕೆ, ಹೊರಗಡೆನೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹೊರಗಡೆನೂ ಚೆನ್ನಾಗಿ ನಡೆದ್ಬಿಟ್ಟು ಸ್ವಲ್ಪ ಮಸಲ್ಸ್ ಪವರ್ ಎಲ್ಲ ಇಂಪ್ರೂವ್ಮೆಂಟ್ ಆಗಲಿ. ಮೆಂತ್ಯಕಾಳು ಚೆನ್ನಾಗಿ ತಿನ್ನಿ, 3 ಬಟ್ಲು ತಿನ್ನಿ ಡೈಲಿ, ಮೊಳಕೆ ಬಂದಿರೋದು. ಮತ್ತು ಕಡಲೆಕಾಳು ಸೇವನೆ ಮಾಡಿ, ಅದು ನಿಮಗೆ ಮಸಲ್ಸು ಸ್ವಲ್ಪ ಗ್ರೋ ಮಾಡಿಸುತ್ತೆ. ಓಕೆನಾ? ರಿವರ್ಸ್ ವಾಕಿಂಗ್ ಮಾಡಿ ಹಾಗೆ. ಸೂಪರ್ ಸೂಪರ್ ಸೂಪರ್, ಗ್ರೇಟ್. ಬನ್ನಿ ಬನ್ನಿ ಬನ್ನಿ. ರಿವರ್ಸ್ ಚೆನ್ನಾಗಿ ಮಾಡ್ತಾರೆ. ಎಸ್ 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 ಎಸ್. ಒಂದು 2 ಮಂತ್ಸ್ ಅವರ ಅಮ್ಮನ ಮನೇಲಿ ಇದ್ದು ಸರ್, ಅದು ಭಾಳ ದೊಡ್ಡದಿದೆ, ಅಲ್ಲಿ ಭಾಳ ಚೆನ್ನಾಗಿ ವಾಕ್ ಮಾಡ್ತಿದ್ರು. ನಾವಿರೋ ಮನೆ ಭಾಳ ಸಣ್ಣದಿದೆ ಸರ್, ಜಾಗ ಎಲ್ಲ ಆಗ್ತಿದೆ ಸರ್. ಓಕೆ ಓಕೆ ಓಕೆ, ನೋಡಿ ಅಲ್ಲೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಅಲ್ವಾ? ಫ್ರೆಶ್ ಇರುತ್ತೆ. ಇಷ್ಟೊಂದು ವ್ಯಾಲ್ಯೂಯಬಲ್ ಮೆಥಡ್ನ ನಾವು ಮರ್ತಿದ್ದೀವಿ ಸ್ನೇಹಿತರೆ. ಇಷ್ಟೊಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ವಿಧಾನ ಇದು ಆಯಿಲ್ ಪುಲ್ಲಿಂಗ್ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಪ್ರಾಕ್ಟೀಸ್ ಮಾಡಿ, ಇದರ ಉಪಯೋಗ ಪಡ್ಕೋಬೇಕಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.